ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಈ ಅಭಿಯಾನವನ್ನ ಇವತ್ತು ನಮ್ಮ ಸರ್ಕಾರ ಬಹಳ ವೇಗವಾಗಿ ಮಾಡ್ತಾ ಇದೆ. ಹಿಂದೆ 6 ವರ್ಷದಲ್ಲಿ 1 ಲಕ್ಷ ಹಕ್ಕುಪತ್ರ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಬಂದು 2.5 ವರ್ಷದಲ್ಲಿ 2,20,000 ಹಕ್ಕುಪತ್ರ ತಯಾರು ಮಾಡಿದ್ದೇವೆ. ಅದರಲ್ಲಿ ಹೋದ ವರ್ಷ ಈಗಾಗಲೇ 1,10,000 ನಾವು ಹೊಸಪೇಟೆಯಲ್ಲಿ ವಿತರಣೆ ಮಾಡಿದ್ದೇವೆ. ಮುಂದಿನ 1,10,000 ಹಾವೇರಿ ಜಿಲ್ಲೆಯಲ್ಲಿ ಇದೇ ತಿಂಗಳು 14ನೇ ತಾರೀಕು ವಿತರಣೆ ಮಾಡತಕ್ಕಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದು ಯಾರು ಈ ತರ ದಾಖಲೆ ರಹಿತ ವಸತಿ ಪ್ರದೇಶದಲ್ಲಿ ಜನ ಮನೆ ಕಟ್ಕೊಂಡು ಮನೆಗೆ ದಾಖಲೆ ಇಲ್ಲದೆ ಅತಂತ್ರದಲ್ಲಿ ಬದುಕುತ್ತಾ ಇದ್ರು, ಅವರಿಗೆ ಹಕ್ಕುಪತ್ರ ಕೊಟ್ಟು ಅದನ್ನ ಕ್ರಯದ ಮುಖಾಂತರ ಅವರಿಗೆ ನೋಂದಣಿ ಮಾಡಿಕೊಟ್ಟು ಹಾಗೆಯೇ ಅವರಿಗೆ ಈ ಸ್ವತ್ತು ಮಾಡಿ ಅವರಿಗೆ ಜೀವನದಲ್ಲಿ ಬದುಕಲಿಕ್ಕೆ ಸಂಪೂರ್ಣ ನೆಮ್ಮದಿಯನ್ನ, ಅವರ ಮನೆಗೆ ಒಂದು ಗ್ಯಾರಂಟಿಯನ್ನ ಕೊಡ್ತಕ್ಕಂತಹ ಕಾರ್ಯಕ್ರಮ ಇದಾಗಿದೆ. ಈ ಫೆಬ್ರವರಿ 14ಕ್ಕೆ ಮತ್ತೆ 1,10,000 ಹಕ್ಕುಪತ್ರಗಳನ್ನ ನಾವು ಕೊಡ್ತಾ ಇದ್ದೇವೆ. ಇದು ಕೊಟ್ರೆ ನಮ್ಮ 2.5 ವರ್ಷದಲ್ಲಿ ಸುಮಾರು 2,20,000 ಹಕ್ಕುಪತ್ರ ಕೊಟ್ಟಾಗೆ ಆಗುತ್ತೆ. ಮತ್ತೊಂದು ನಮ್ಮ ಇಲಾಖೆಯಲ್ಲಿ ದಶಕಗಳಿಂದ ಉಳಿದು ಬಂದಿರುವಂತಹ ಸಮಸ್ಯೆ, ಸುಮಾರು 49,06,000 ಜಮೀನುಗಳು ಮೃತರ ಹೆಸರಿನಲ್ಲೇ ಅವ್ರದ್ದು RTC ಓಡ್ತಾ ಇತ್ತು. ಇಲ್ಲಿಯವರೆಗೂ ಕೂಡ ನಾವು ಇಲಾಖೆ ಜವಾಬ್ದಾರಿ ತಗೊಳ್ಳೋರಿಗೆ ಈ ತರ ಎಷ್ಟು ಇದಾವೆ ಅಂತ ಯಾರ ಲೆಕ್ಕ ಇಲ್ಲ. ನಾವು ಎಲ್ಲ ವಿಎಗಳಿಗೆ ಹೇಳಿ ಅದನ್ನ ಫಸ್ಟ್ ಗುರುತಿಸಿದ್ದೇವೆ, ಯಾವ್ಯಾವ ಜಮೀನು ಮೃತರ ಹೆಸರಿನಲ್ಲಿದೆ ಅಂತ ಗುರುತಿಸಿರುವಂತ 49 ಲಕ್ಷ ಜಮೀನುಗಳನ್ನ ಈಗ ನಮ್ಮ ಅಧಿಕಾರಿಗಳೇ ಜನಗಳ ಮನೆ ಬಾಗಿಲಿಗೆ ಹೋಗಿ ಅವರ ವಾರಸುದಾರರ ಹೆಸರಿಗೆ ಖಾತೆಯನ್ನ ಬದಲಾವಣೆ ಮಾಡಿ ಹೊಸ ಪಾಣಿಯಲ್ಲಿ ಎಂಟ್ರಿ ಮಾಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಪಾವತಿ ಆಂದೋಲನ ನಮ್ಮದು ಟಾರ್ಗೆಟ್ 49 ಲಕ್ಷ. ಈಗ ಸುಮಾರು ಆಲ್ರೆಡಿ ಒಂದು 12 ಲಕ್ಷ ಮೃತರ ಹೆಸರಿನಲ್ಲಿದ್ದಂತ ಜಮೀನುಗಳನ್ನ ಅವರ ವಾರಸುದಾರರ ಹೆಸರಿಗೆ ನಾವು ಮಾಡಿದ್ದೇವೆ. ಗದಗ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿ ಸುಮಾರು ಒಂದು 50,000 ಜಮೀನುಗಳು ಈ ರೀತಿ ಗುರುತಿಸಿ ಅದರಲ್ಲಿ ಕೂಡ ಈಗಾಗಲೇ ಆರಂಭ ಮಾಡಿ ಇನ್ನ ಬಾಕಿ ಉಳಿದಿರುವಂತಹದ್ದು ಒಂದು 19,000 ಜಮೀನುಗಳು ಮೃತರ ಹೆಸರಿನಲ್ಲಿ ಇರುವಂತಹದ್ದು ಬಾಕಿ ಉಳಿದಿದೆ ಗದಗ ಜಿಲ್ಲೆಯಲ್ಲಿ. ಅದನ್ನ ಮಾರ್ಚ್ 8 ಒಳಗಡೆ ಆದಷ್ಟು ಅದನ್ನ ಮುಗಿಸ್ಬೇಕು ಅಂತ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ. ಹಿಂದೆ ಇದೂ ಸಹ ವಾರಸುದಾರರು ಖಾತೆ ಬದಲಾವಣೆ ಮಾಡಿಸ್ಕೋಬೇಕಾದ್ರೆ ಅವರು ಹೋಗಿ ಅರ್ಜಿ ಕೊಟ್ಟು ಬಡಬಾರದ ಕಷ್ಟಪಟ್ಟು ಮಧ್ಯವರ್ತಿಗಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ಕೋಬೇಕಾಗ್ತಾ ಇತ್ತು ಅಂತ ಜನ ಹೇಳ್ತಾ ಇದ್ರು. ಇಂಡಿವಿಜುವಲ್ ಆಗಿ ಅರ್ಜಿ ಕೊಡ್ಬೇಕಾಗಿತ್ತು. ಇವತ್ತು ನಾವು ಆಂದೋಲನದ ಮಾದರಿಯಲ್ಲಿ ನಾವೇ ಜನಗಳ ಮನೆ ಬಾಗಿಲಿಗೆ ಹೋಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಸಾಕಷ್ಟು ಸಮಯ ಮತ್ತು ಪರಿಶ್ರಮ ಅಡಗಿದೆ. ಹಾಗಾಗಿ ನಾನು ಹೇಳಿದ್ದೇನೆ, ನಮ್ಮ ವಿಲೇಜ್ ಅಕೌಂಟೆಂಟ್ಸ್ ಮತ್ತೆ ಗ್ರಾಮ ಸೇವಕರು ಮುಂದೆ ನಿಂತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರು ಹೈಯೆಸ್ಟ್ ನಂಬರ್ ಭೌತಿ ಖಾತೆ ಮಾಡ್ತಾರೆ ಅವರಿಗೆ ನಾನು 5 ಕೋಟಿ ರೂಪಾಯಿಗಳ ಪ್ರೋತ್ಸಾಹ ಧನವನ್ನ ಕೊಡ್ತೇನೆ ಅನ್ನುವಂತ ಘೋಷಣೆಯನ್ನು ಕೂಡ ಮಾಡಿದೆ. ಹೆಚ್ಚು ಪ್ರೋಗ್ರೆಸ್ ಮಾಡಿದವರಿಗೆ 5 ಕೋಟಿ ರೂಪಾಯಿ ಅವರಿಗೆ ಪ್ರೋತ್ಸಾಹ ಧನ, ವಿಲೇಜ್ ಅಕೌಂಟೆಂಟ್ಸ್ ಮತ್ತು ಗ್ರಾಮ ಸೇವಕರಿಗೆ. ಹಿಂದೆ ಎಲ್ಲ ಜನ ತಮ್ಮ ಜೇಬಿನಿಂದ ಖರ್ಚು ಮಾಡ್ಕೋಬೇಕಾಗಿತ್ತು, ಅರ್ಜಿ ಕೊಡ್ಬೇಕಾಗಿತ್ತು. ಇವತ್ತು ಅರ್ಜಿನೂ ಇಲ್ಲ, ಜನಗಳಿಗೆ ಖರ್ಚಿಲ್ಲ, ಬದಲಿಗೆ ವಿಎ ಮತ್ತು ಗ್ರಾಮ ಸೇವಕರು ಮಾಡೋ ಕೆಲಸಕ್ಕೆ ಪ್ರೋತ್ಸಾಹವನ್ನ ಸರ್ಕಾರ ಬೆಂಬಲವನ್ನ ಸೂಚಿಸ್ತಾ ಇದೆ. ಅವರ ಕೆಲಸಕ್ಕೆ ಅವರಿಗೆ ಒಂದು ಸಣ್ಣ ಪ್ರೋತ್ಸಾಹ ಧನವನ್ನ ಕೊಡೋದ್ರ ಮುಖಾಂತರ 5 ಕೋಟಿ ರೂಪಾಯಿ ಅವರಿಗೆ ಪ್ರೋತ್ಸಾಹ ಧನ ಮಾರ್ಚಲ್ಲಿ ಕೊಡ್ತೇನೆ ಅಂತ ನಾನು ಹೇಳಿದೆ. ಯಾಕಂದ್ರೆ ಈ ಕೆಲಸ ಚೆನ್ನಾಗಿ ಜನಪರವಾಗಿ ಆಗುವಂತ ಕೆಲಸ ಅಂತ ಹೇಳಿ ಅಂತ. ಸೊ ಆ ರೀತಿಯಾಗಿನೂ ಕೂಡ ನಾವು ಮುಂದೆ ಹೋಗಿ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮಲ್ಲಿ ಇನ್ನೊಂದು ಜನ ಪರಿತಪಿಸುವಂತದಕ್ಕೆ ಕಾರಣ ಹಳೆ ದಾಖಲೆಗಳು ಸಿಗ್ತಾ ಇಲ್ಲ, ರೆಕಾರ್ಡ್ ರೂಮ್ ಅಲ್ಲಿ ಎತ್ತಿ ಎಲ್ಲೋ ಇಟ್ಬಿಟ್ಟಿದ್ದಾರೆ, ಕೇಳಿದ್ರೆ ಇಲ್ಲ ನಿಮ್ದು ಅಂತ ಹೇಳ್ತಾರೆ, ಕಳೆದೋಗಿದೆ ಅಂತ ಹೇಳ್ತಾರೆ, ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ.
ಇದ್ರ ಜೊತೆಗೆ ಕೆಲವು ಕಡೆ ಏನಾಗಿದೆ, ರೆಕಾರ್ಡ್ಗಳನ್ನ ತಿದ್ದೋದು ಅಂದ್ರೆ ನಕಲಿ ಮಾಡೋದು, ಫೋರ್ಜರಿ ಮಾಡೋದು ಕೂಡ ವ್ಯಾಪಕವಾಗಿ ನಡೀತಾ ಬಂದಿದೆ. ಆಮೇಲೆ ಜನ ರೆಕಾರ್ಡ್ ಮೇಲೆ ಒಂದು ಕಾಪಿ, ಸರ್ಟಿಫೈಡ್ ಕಾಪಿ ತಗೋಬೇಕಾದ್ರೂ ಕೂಡ ಬಹಳ ಕಷ್ಟ ಪಡ್ತಾ ಇದೆ. ರೆಕಾರ್ಡ್ ಕೀಪರ್ ಸಿಗೋದಿಲ್ಲ, ನಾಳೆ ಬನ್ನಿ ಅಂತ ಹೇಳೋದು, ನಾಳೆ ಹೋದ್ರೆ ಇನ್ನೊಂದು ಹೇಳೋದು, ಊಟ ಕೊಡ್ತೀನಿ ಒಂದು ವಾರ ಆದ್ಮೇಲೆ ಬನ್ನಿ ಅಂತ ಹೇಳೋದು. ಇವೆಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಕೊಡ್ಬೇಕು, ಶಾಶ್ವತ ಪರಿಹಾರ ಕೊಡ್ಬೇಕು ಅಂತ ನಾವು ನಮ್ಮ ತಹಸೀಲ್ ಆಫೀಸು, ಎಸಿ ಆಫೀಸು, ಡಿಸಿ ಆಫೀಸ್ ನಲ್ಲಿರುವ ಎಲ್ಲಾ ದಾಖಲೆಗಳನ್ನ ಈಗ ಸ್ಕ್ಯಾನಿಂಗ್ ಮಾಡ್ತಾ ಇದೆ. ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ 64,40,00,000 ಪುಟಗಳನ್ನ ಇಲ್ಲಿವರೆಗೆ ಸ್ಕ್ಯಾನಿಂಗ್ ಮಾಡಿದೆ. ಈ ಸ್ಕ್ಯಾನಿಂಗ್ ಮಾಡಿರೋದಕ್ಕೆ ಇನ್ಮೇಲೆ ಜನ ನಮ್ಮ ಕಚೇರಿಗೆ ಸರ್ಟಿಫೈಡ್ ಕಾಪಿ ಕೇಳ್ಕೊಂಡು ನಮ್ಮ ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ, ಬರಬೇಡಿ. ಆನ್ಲೈನ್ ಅಲ್ಲೇ ನೀವು ಹಾಕಿ ಸರ್ಟಿಫೈಡ್ ಕಾಪಿಯನ್ನ ಆನ್ಲೈನ್ ಅಲ್ಲೇ ತಗೋಬಹುದು. ಕಚೇರಿಗೆ ಬಂದು ಅಲಿಯೋದು ಬೇಕಾಗಿಲ್ಲ, ರೆಕಾರ್ಡ್ ರೂಮ್ ಕೀಪರ್ ಸಿಗಲಿಲ್ಲ ಅನ್ನೋದು ಬೇಕಾಗಿಲ್ಲ, ಮುಂದಿನ ವಾರ ಬನ್ನಿ ಅಂತ ಹೇಳಿದ್ರು ಅನ್ನೋದು ಬೇಕಾಗಿಲ್ಲ. ಮನೆಯಲ್ಲೇ ಕೂತು ನೀವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ರೆ ನಿಮ್ಗೆ ಯಾವ ತರ ಭೂಮಿ RTC ನಿಮ್ಗೆ ಎಲ್ಲಿ ಬೇಕಾದ್ರೂ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದೇ ತರ ಇವತ್ತು ಮೂಲ ದಾಖಲೆಗಳು ಸರ್ಟಿಫೈಡ್ ಕಾಪಿಯನ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಅನ್ನ ನಾವು ಕೊಟ್ಟಿದ್ದೇವೆ. ಇದರಿಂದ ಮಧ್ಯವರ್ತಿಗಳ ಶೋಷಣೆ ತಪ್ಪುತ್ತೆ, ಕಚೇರಿಗೆ ಅಲಿಯೋದು ಕೂಡ ತಪ್ಪುತ್ತೆ. ಅಷ್ಟೇ ಅಲ್ಲ, ಇನ್ನು ಮೇಲೆ ಇನ್ನೂ ಈ ರೆಕಾರ್ಡ್ ಅನ್ನ ಬಚ್ಚಿಡಕ್ ಆಗೋದಿಲ್ಲ, ಯಾಕಂದ್ರೆ ಎಲ್ಲ ಆನ್ಲೈನ್ ಇದೆ. ಅಥವಾ ಇನ್ಮೇಲೆ ಕಳೆದೋಗೋದಕ್ಕೂ ಆಗೋದಿಲ್ಲ, ಅಥವಾ ಫೋರ್ಜರಿ ನಕಲಿ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಆ ರೀತಿಯಾಗಿ ಭೂಮಿಯ ಮಾಲೀಕತ್ವಕ್ಕೆ ಒಂದು ಖಚಿತತೆಯನ್ನ ಕೊಡಬೇಕು, ಭೂ ಗ್ಯಾರಂಟಿ ಕೊಡಬೇಕು ಅಂತ ಭೂ ಸುರಕ್ಷಾ ಯೋಜನೆಯನ್ನು ಕೂಡ ನಾವು ಮಾಡಿದ್ದೇವೆ. ಇವೆಲ್ಲ ಮಾಡಬೇಕಾದ್ರೆ ನಮ್ಮ ಇಲಾಖೆಗೂ ಕೂಡ ಶಕ್ತಿ ತುಂಬಬೇಕು ಅಂತ ಹೇಳಿ ನಾವು ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ಒಂದು 7,000-8,000 ಇದ್ದಾರೆ. ಈಗಾಗಲೇ 5,000 ವಿಲೇಜ್ ಅಕೌಂಟೆಂಟ್ಗೆ ಇವೆಲ್ಲ ಕೆಲಸ ವೇಗವಾಗಿ ಮಾಡೋದಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿ 5,000 ವಿಲೇಜ್ ಅಕೌಂಟೆಂಟ್ಸ್ ಗೆ ಲ್ಯಾಪ್ಟಾಪ್ ಅನ್ನ ಕೊಟ್ಟಿದೆ. ಬಾಕಿ ಇರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ಸ್ RIಗಳಿಗೆ ಎಲ್ಲರಿಗೂ ಕೂಡ ಲ್ಯಾಪ್ಟಾಪ್ ಅನ್ನ ಇನ್ನೊಂದು 1-2 ತಿಂಗಳಲ್ಲಿ ಅವರಿಗೆ ಕೊಡ್ತಾ ಇದ್ದೇನೆ. ಹಾಗೆಯೇ ಕಳೆದ ವರ್ಷ 1,000 ವಿಲೇಜ್ ಅಕೌಂಟೆಂಟ್ಸ್ ನ ರಿಕ್ರೂಟ್ಮೆಂಟ್ ಮಾಡಿದ್ದೇವೆ. ಇವೆಲ್ಲ ಕೆಲಸ ಮಾಡೋದಕ್ಕೆ ಸಿಬ್ಬಂದಿ ಇರಬೇಕು ಅಂತ ಹೇಳಿ, ಮತ್ತು ಸರ್ವೆ ಕೆಲಸ ಬೇಗ ಆಗಬೇಕು ಅಂತ ಹೇಳಿ ಅತ್ಯಾಧುನಿಕ ಸರ್ವೆ ಉಪಕರಣ ರೋವರ್ ಅಂತಾರೆ, ಅದನ್ನ ನಾವು ನಮ್ಮ ಸರ್ವೆ ಆಫೀಸರ್ಸ್ ಗೆ ಕೊಡ್ತಾ ಇದ್ದೇವೆ. ಸಣ್ಣ ಇನ್ನೊಂದು ಸಣ್ಣ ಉದಾಹರಣೆ ನಿಮಗೆ ಕೊಡ್ಬೇಕಂದ್ರೆ, ಈ ವಿಲೇಜ್ ಅಕೌಂಟೆಂಟ್ಸ್ ತಲಾಟೆಗಳು ಆ ಸಹಜದಲ್ಲಿ ಅವರಿಗೆ ಕಚೇರಿನೇ ಇರ್ತಾ ಇರಲಿಲ್ಲ. ಅವರೆಲ್ಲ ನನಗೆ ದೂರ ಹೇಳಿದ್ರು, ನಾವೆಲ್ಲಿ ರಸ್ತೆ ಮೇಲೆ ನಿಂತ್ಕೊಂಡು ಕೆಲಸ ಮಾಡ್ಬೇಕಂತ. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ 8,300 ವಿಲೇಜ್ ಅಕೌಂಟೆಂಟ್ಸ್ ಪೈಕಿ ಒಂದು 2,500 ವಿಲೇಜ್ ಅಕೌಂಟೆಂಟ್ ಗೆ ಮಾತ್ರ ಕಚೇರಿ. ಅವರು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಕನಿಷ್ಠ ಕಚೇರಿ ಒದಗಿಸಿಕೊಡ್ಬೇಕು ಅಂತ ಹೇಳಿ ನಾವು ಇವತ್ತು ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಯವರ ಜೊತೆಗೆ ಕೋಆರ್ಡಿನೇಷನ್ ಮಾಡಿ ಸುಮಾರು 7,850 ವಿಲೇಜ್ ಅಕೌಂಟೆಂಟ್ಗೆ ಕಚೇರಿಯನ್ನ ಮಾಡಿಕೊಟ್ಟಿದೆ. ನಾನು ತಗೊಂಡಾಗ ಜವಾಬ್ದಾರಿ 2,500 ಇದ್ದು ಇವತ್ತು 7,850 ಕಚೇರಿಗಳನ್ನ ಮಾಡಿಕೊಟ್ಟಿದ್ದೇವೆ. ಇರೋ ಕಡೆ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಈ ರೀತಿ ಎಲ್ಲಾ ದೃಷ್ಟಿಯಿಂದ ಕೂಡ ವಿಚಾರ ಮಾಡಿ ಜನಪರವಾಗಿ ಕೆಲಸ ಆಗ್ಬೇಕು, ಜನಗಳ ಬಹುದಿನಗಳ ಸಮಸ್ಯೆಗಳು ಪರಿಹಾರ ಆಗ್ಬೇಕು. ಮತ್ತೆ ಉದ್ದೇಶಪೂರ್ವಕವಾಗಿನೋ ಅಥವಾ ಗೊತ್ತಿಲ್ಲದೇನೋ ತಪ್ಪುಗಳಾಗಿ ಅದಕ್ಕೆ ಜನ ನಾಳೆ ಕೋರ್ಟ್ ಕಚೇರಿ ಅಲೆದು ತೊಂದರೆ ಅತಂತ್ರ ಅನುಭವಿಸುವುದನ್ನ ತಪ್ಪಿಸಿ ಒಟ್ಟಾರೆ ಭೂಮಿಯ ಮಾಲೀಕತ್ವ ಗೊಂದಲದ ಗೂಡನ್ನ ನಿವಾರಣೆ ಮಾಡಿ ಭೂಮಿಯ ಮಾಲೀಕತ್ವಕ್ಕೆ ಒಂದು ಭೂ ಗ್ಯಾರಂಟಿ ಕೊಡಬೇಕು, ಖಚಿತತೆ ಇರಬೇಕು ಅಂತ ಹೇಳಿ ನಾವು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಆ ದಿಕ್ಕಿನಲ್ಲಿ ಇವತ್ತು ಗದಗ ಜಿಲ್ಲೆಯಲ್ಲೂ ಕೂಡ ಕೆಲವು ಸೂಚನೆಗಳನ್ನ ಅವರಿಗೆ ಕೊಟ್ಟು, ಇದಾದ ಕೂಡಲೇ ನೆಕ್ಸ್ಟ್ ಇನ್ನೂ ಏನೇನ್ ಕಾರ್ಯಕ್ರಮ ಮಾಡೋದು ಇದೆ ಅನ್ನೋದನ್ನು ಕೂಡ ಇನ್ನ 3 ತಿಂಗಳ ನಂತರ ಏನ್ ಮಾಡಬೇಕು ಅಂತ ಕೂಡ ಕೆಲವು ಸೂಚನೆಗಳನ್ನ ಅವರಿಗೆ ನಾನು ಕೊಟ್ಟಿದ್ದೇನೆ. ಇದನ್ನ ರಾಜ್ಯಾದ್ಯಂತ ನಾವು ಮಾಡೋದರ ಮುಖಾಂತರ
ಎಷ್ಟೋ ಒಂದಷ್ಟು ನಮ್ಮ ಕೈಲಾದಷ್ಟು ಮಟ್ಟಿಗೆ ಆದ್ರೂ ಜನಗಳಿಗೆ ಈ ಲ್ಯಾಂಡ್ ಓನರ್ಶಿಪ್ ಅಂದ್ರೆ ಲಿಟಿಗೇಷನ್ ಅನ್ನೋ ತರ ಆಗ್ಬಿಟ್ಟಿದೆ. ಅಲ್ಲಿಂದ ಈ ಲಿಟಿಗೇಷನ್ ಕಡೆಯಿಂದ ಏನಾದ್ರು ಮಾಡಿ ನೆಮ್ಮದಿಯ ಕಡೆಗೆ ನಾವು ಮೂವ್ ಆಗ್ಬೇಕು ಅನ್ನುವಂತ ಸಂಕಲ್ಪ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದೇವೆ. ಇನ್ನೂ ಮಾಡೋದು ಬಹಳ ಇದೆ. ಯಾಕಂದ್ರೆ ನಮ್ಮ ಇಲಾಖೆ ಆಗದಷ್ಟು ಆಳ ನನಗೆ ಎಷ್ಟು ಮಾಡ್ತೀವೋ ಅದಕ್ಕಿಂತ ಇನ್ನ ಡಬಲ್ ಇರುತ್ತೆ. ಎಷ್ಟು ಮಾಡಿದ್ರು ಕೂಡ ಬಹುಶಃ ಸಾಧಿಸಿಲ್ಲ, ಮಾಡೋದಿದೆ. ಆದ್ರೂ ಕೂಡ ನಮ್ಮ ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ಆದಷ್ಟು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಸರ್, ನರಗುಂದ ಬ್ರಾಂಚ್ ಕೆನಾಲ್ ಸಂಬಂಧಪಟ್ಟಂಗೆ 2023 ಏನು ದಾಖಲೀಕರಣ ಆಯಿತು, ಆ ರೈತರ ಜಮೀನುಗಳು ವ್ಯತ್ಯಾಸ ಆಗಿದೆ. ಅಂದ್ರೆ ಹಿಂದ 73 ಏನೋ ಕಾಮಗಾರಿ ವಶಕ್ಕೆ ಒಂದು ಭೂಮಿ, ಅದಾದ ನಂತರ ದಾಖಲೀಕರಣಗಳು ವ್ಯತ್ಯಾಸ ಆಗುತ್ತೆ. ಹೆಚ್ಚಿಗೆ ಪೈಪ್ ಯಾವ ಪೈಪ್ಲೈನ್ ಹೋಗ್ಬೇಕು ಅದಕ್ಕಿಂತ ಹೆಚ್ಚಿಗೆ ದಾಖಲೆ ಆಗೈತಿ. ಈ ಬಗ್ಗೆ ಸಾಕಷ್ಟು ಮನವಿ ಕೊಟ್ಟು ಅಂತ ಸರಿ ಹೋಗಿಲ್ಲ ಅಂತ ಹೇಳಿ ರೈತರು ಸಾಕಷ್ಟು ಮನವಿ ಕೊಟ್ಟಾರೆ. ಅದು DC ಅವರು ಒಂದ್ಸಲ ಏನೋ ಮೀಟಿಂಗ್ ಕರೆದ ಅದ್ರ ಮುಂದೆ ಅದು ಸಾಧ್ಯ ಇದೆ ಸರ್. ಅದ್ರ ಬಗ್ಗೆ ಏನಾದ್ರು ಇದು AC ತಹಸೀಲ್ದಾರ್ ಅಂಡ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಸ್ ಟೀಮ್ ಮಾಡಿ ಈ 2 ಹಳ್ಳಿಯನ್ನು ಸಾಲ್ವ್ ಮಾಡಿದ್ದಾರೆ. ಅದು ಲ್ಯಾಂಡ್ ಅಕ್ವಿಸಿಷನ್ ಆಗಿರೋದಕ್ಕೂ ರೆಕಾರ್ಡ್ಸ್ ರೆಕಾರ್ಡಿಂಗ್ ವ್ಯತ್ಯಾಸ ಇತ್ತು. ಫಿಸಿಕಲ್ ಆಗಿ ಆ ಮೊಬೈಲ್ನಲ್ಲಿ ದುರಸ್ತಿ ಮಾಡಿದ್ದಾರೆ. ದುರಸ್ತಿ ಮಾಡೋ ರೆಕಾರ್ಡ್ ಇದೆಲ್ಲ ಕಂಪೇರ್ ಮಾಡೋಕ್ಕೆ AC ಟೀಮ್ ಮಾಡಿದ್ದು 2 ವಿಲೇಜ್ ಮುಗಿಸಿದ್ದಾರೆ. ಅದರ ಎಷ್ಟು ಎಷ್ಟಿದೆ ಇನ್ನು ಸೊ ಅಕ್ವಿಸಿಷನ್ ರೆಕಾರ್ಡ್ಗೂ ಫಿಸಿಕಲ್ ವರ್ಕ್ಗೂ ಮ್ಯಾಚ್ ಆಗ್ತದೆ. ಇನ್ನೊಂದು ರೆಕಾರ್ಡಿಂಗ್ ಗೊತ್ತಾಗಿದೆ. ನಾವು ಎಕ್ಸೆಲ್ ಅವ್ರಿಗೆ ಅವರು ರೆಕಾರ್ಡ್ಸ್ ಏನು ಚೇಂಜ್ ಆಗಿದೆ ಅದನ್ನು ನೋಡಿದ್ರೆ ಲಿಂಗಲ್ ಥರನೇ ಈಗ ಜನಗಳು ಹೋಗಿ ಅವತ್ತು ಇವತ್ತು ರಿಕಾನ್ಸಿಲಿಯೇಷನ್ ಮಾಡಿ ಜನರಲ್ ರಿಕನ್ಸಿಲೇಟ್ ಮಾಡಕ್ಕೆ ಮಾಡ್ಬೋದು. ಮಾಡಿ ಕೆಲವು ಕಡೆ ಏನಾಗಿದೆ ಮಾಡಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾಳೆ ಇದೆಲ್ಲ ಹೋಗಿದೆ, ರೆಕಾರ್ಡ್ಸ್ ಎಲ್ಲ ಬೇರೆ ಇದೆ. ಇಲ್ಲಿ ಅವತ್ತಿಗೆ ದುರಸ್ತಿ ಮಾಡಿದ್ದಾರೆ ಸರ್. ಆದರೆ ಇವತ್ತು ಸರಿ ಇದೆ. ಅದನ್ನು ಮಾಡಕ್ಕೆ ಸರ್. ತುಂಬಾ ಸರಿಗೆ ಚರ್ಚೆ ಆಯ್ತು. DC ಅವ್ರಿಗೆ ಹೇಳಿದ್ದೇವೆ ಅದರ ಎಷ್ಟು ಪ್ರಕರಣ ಇದೆ ಅದನ್ನ ಸಿಸ್ಟಮ್ ಅಲ್ಲೇ ಹುಡುಕಿಸಿ ಅವಕ್ಕೆ ಯಾವ್ದಾದಕ್ಕೆ ಏನೇನು ಪರಿಹಾರ ಮಾಡ್ಬೋದು ಅಂತ ನಾವೇ ಮಾಡೋಣ. ಜನ ಅರ್ಜಿ ಕೊಡೋದಕ್ಕೆ ಕಾಯೋದ್ರ ಬದಲಿಗೆ ಎಷ್ಟು ಪ್ರಕರಣ ಇದೆ ತೆಗೆದು ಒಂದು ಕಾಮನ್ ಆಗಿ ಸರ್ಕಾರದಿಂದಾನೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೇನೆ. DC ಅವರು ಅದನ್ನ ಈಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚರ್ಚೆ ಸರ್ಕಾರ ಅಂತಿದ್ರೆ ಹೆಂಗ್ ತೆಗಿಯಕ್ಕಾಗುತ್ತೆ? ತೆಗಿಯಕ್ಕಾಗುದಿಲ್ಲ. ಸರ್ಕಾರ ಅಂತಿದ್ರೆ ಅದು ಸರ್ಕಾರನೇ. ನೀರಾವರಿ ಕಾಲದಿಂದ ಹಿನ್ನೆಲೆ ಒಂದು 75-73 ಸಮಸ್ಯೆ ಸರ್. ಆಗೋದಿಲ್ಲ. ಅವ್ರು ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ನನ್ನ ಪ್ರಕಾರ ಕೋರ್ಟ್ಗೆ ಹೋಗಿ ಇದ್ರ ಸರ್ಕಾರದ ವಿರುದ್ಧ ಆರ್ಡರ್ ಮಾಡಿಸ್ಬೇಕಾಗುತ್ತೆ. ಒಂದು ಬಾರಿ ಸರ್ಕಾರ ಅಂತ ಎಂಟರ್ ಆಗಿದ್ದ ಹಾಗೆ ನಾವು ತೆಗಿಕ್ ಬರೋದಿಲ್ಲ. ಅಟ್ಲೀಸ್ಟ್ ನಾವಂತೂ ಕಾಣೋದಲ್ಲ ಅವಕಾಶ ಇಲ್ಲ. ಸಂಖ್ಯೆ ಮಾಹಿತಿ ಸರ್ಕಾರಕ್ಕೆ ಅವ್ರು ಕೊಡ್ಬೇಕಾದ ಕರನ್ನ ತುಂಬಿಸ್ತೇ ಬಡ ಅಂತ ಹಾಕಿ ಆ ಬಡನ ವಜಾ ಮಾಡಕ್ಕೆ ಅದನ್ನ ಕಟ್ಟಿ ವಾಪಸ್ ತಗೊಳಕ್ಕೂ ಟೈಮ್ ಕೊಟ್ಟು ಅವ್ರು ಮಾಡಿದ್ರೆ ಅವ್ರು ಸಾಹೇಬ್ ಹೇಳಿದ್ರೆ ಕೋಟಿ ಸರ್ ಉಳಿ ಹೇಳಿ ಅದಕ್ಕೆಲ್ಲ ರಿಸ್ಟೋರ್ ಮಾಡ್ಕೊಳ್ಳಕ್ಕೆ ಗೊತ್ತಾಗಿದೆ. ಅವತ್ತು ಅರ್ಜಿ ಆಗ್ತೇನೆ ಹಂಗಾಗಿ ಅಂತ ಹೇಳಿದ್ರೆ ಸರ್ಕಾರ ಮತ್ತೊಮ್ಮೆ ಅವಕಾಶ ಕೊಡಬೇಕು ಅಥವಾ ಎಲ್ಲ ಕೊಡ್ತಾರೆ. ಸರ್, ಕಳೆದ ಸರ್ಕಾರ ಸರ್ಕಾರದಲ್ಲಿ ಇವಾಗ ಚರ್ಚೆ ಆಗಿತ್ತು, ಕ್ಯಾಬಿನೆಟ್ ನಾನು ಚರ್ಚೆ ಇತ್ತು, ಹಿಂದಿನ ಪ್ರೊಸೆಸ್ ಆಗಿಲ್ಲ ಅಂತ ಸಾಕಷ್ಟು ಅವಕಾಶಗಳು ಕೂಡ ಕೊಟ್ಟಿದೆ ರಿಸ್ಟೋರ್ ಮಾಡ್ಕೊಳ್ಳಿಕ್ಕೆ. ಈಗ ಕೋರ್ಟ್ ನಲ್ಲೂ ಕೂಡ ಕೇಳ್ತಾರೆ ಒನ್ ಟೈಮ್ ಅಂತ. ಎಷ್ಟು ಬಾರಿ ಒನ್ ಟೈಮ್ ಮಾಡ್ತೀರಿ ನೀವು? ಎಲ್ಲದಕ್ಕೂ ಒನ್ ಟೈಮ್ ಅವಕಾಶ, ಇದೊಂದು ಕೊನೆ ಅವಕಾಶ ಅಂತ ಹೇಳ್ತೀರಾ. ಎಷ್ಟು ಬಾರಿ ಈ ರೀತಿ ಮಾಡ್ತೀರಾ ಅಂತ ಕೂಡ ಪ್ರಶ್ನೆಗಳು ಉದ್ಭವಿಸ್ತವೆ. ನೋಡೋಣ ಅದನ್ನ ಎಕ್ಸಾಂಪಲ್ ನರಗುಂದ ಭಾಗದಲ್ಲಿ ಬಂಡಾಯದ ಸಮಸ್ಯೆ,
ಅವಾಗಿಂದ ಇದ್ದಂತ ಸಮಸ್ಯೆ ಸರ್ಕಾರದ ಹೊರತು ಅದೆಲ್ಲ ಗತಿಗೋಸ್ಕರ ಈಗ ಆ ಸಂದರ್ಭಗಳಾದಂತ ರೈತರ ಸಮಸ್ಯೆ ಇನ್ನೂ ಮುಂದುವರೆದಿದೆ. ಅವ್ರಿಗೆ ಏನ್ ಸಮಸ್ಯೆ? ಅಲ್ಲ ಸರ್, ಸರ್ಕಾರ ಚೆಕ್ ಮಾಡ್ತಾರೆ, ಆಯ್ತು ಚೆಕ್ ಮಾಡ್ತಾರೆ, ಈಗ ನಾನು ಚೆಕ್ ಮಾಡ್ತೇನೆ. ಥ್ಯಾಂಕ್ ಯು ಎಲ್ಲರಿಗೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.